ಗೈಸ್ ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ರಶ್ಮಿ ವಿನೋತ. ನಾನು ಇವತ್ತಿದ್ದೀನಿ ಎಲ್ಲಿ ಅಂತ ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾನೇ ಸರ್ಪ್ರೈಸ್ ಆಗಿಬಿಟ್ಟಿದ್ದೀನಿ. ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಇದು ನನ್ನ ಲೈಫ್ ಟೈಮ್ ಡ್ರೀಮ್ ಅಂತ ಅಂದರೆ, ನಾನು ತುಂಬ ಚಿಕ್ಕದ್ರಿಂದ ಇರಬೇಕಾದ್ರೆ ನಾನು ಕನ್ಸ್ಕೊಂಡಿದ್ದೆ ಈ ಜಾಗಕ್ಕೆ ಹೋಗಬೇಕು ಅಂತ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಈ ಜಾಗದಲ್ಲಿ ಬರ್ತೀನಿ ಅಂತ ಇಲ್ಲಿವರೆಗೂ ನನಗೆ ಗೊತ್ತೇ ಇರಲಿಲ್ಲ, ಕನಸಲ್ಲೂ ಎಳ್ಸಿರಲಿಲ್ಲ. ಆದರೆ ಇವತ್ತು ನಾನು ಬಂದುಬಿಟ್ಟಿದ್ದೀನಿ. ನನ್ನ ಒಂದು ಕನಸು ನನಸಾಗಿದೆ. ಯಾವ ಜಾಗ ಗೊತ್ತಾ? ಪ್ರೇಮಿಗಳಿಗೆ ಒಂದು ಸ್ಮಾರಕ ಅಂತ ಹೇಳೋಕ್ಕಾಗಲ್ಲ. ಯಾವ ಥರ ಅಂತ ಅಂದರೆ, ಎಲ್ಲರ ಜೀವನದಲ್ಲೂ ಒಂದು ಆಸೆ ಇರುತ್ತಲ್ಲ, ಪ್ರೀತಿಗೆ ಒಂದು ಉದಾಹರಣೆ ಅಂತ ಹೇಳ್ತೀವಲ್ಲ, ಅದೇ ಪ್ರೀತಿಗೆ ಉದಾಹರಣೆ ಆಗಿರುವ ತಾಜ್ ಮಹಲಲ್ಲಿದ್ದೀನಿ ನಾನಿವಾಗ. ತಾಜ್ ಮಹಲ್ ಅಂತಂದರೆ ವರ್ಲ್ಡಲ್ಲಿ 8ನೇ ಅದ್ಭುತ. ನಮ್ಮ ಭಾರತದಲ್ಲೇ ಇದ್ದರೂ ಕೂಡ ನಾನು ಇಲ್ಲಿವರೆಗೂ ತಾಜ್ ಮಹಲ್ನ ನೋಡೇ ಇರಲಿಲ್ಲ. ಇವಾಗ ನನ್ನ ಕನಸು ನನಸಾಗಿದೆ. ಇಲ್ಲಿವರೆಗೂ ಅಂತಂದರೆ ನನಗೆ 7 ವಂಡರ್ಸ್ ಅಂತ ಅನ್ನೋದು, ಪ್ರಪಂಚದಲ್ಲಿರುವ 7 ಅದ್ಭುತ ನೋಡಬೇಕು ಅಂತ ಅನ್ನೋದು ನನ್ನ ಒಂದು ಆಸೆ ಆಗಿತ್ತು. ನಾನು ತುಂಬ ಚಿಕ್ಕದ್ರಿಂದನೂ ಆಸೆ ಆಗಿತ್ತು. ಆದರೆ ನಾನು ಇಲ್ಲಿವರೆಗೂ ಎಷ್ಟೊಂದು 7-8 ಕಂಟ್ರಿ ಸುತ್ತಿದ್ರು ಕೂಡ ನಾನು ಯಾವುದೇ ಥರ ವಂಡರ್ಸ್ಗೆಲ್ಲ ಹೋಗಿಲ್ಲ. ನಾನು ಈಜಿಪ್ಟು ಮತ್ತು ಬ್ರೆಜಿಲಲ್ಲೆಲ್ಲ ಇದೆಯಲ್ಲ. ಸೊ ಇಂಡಿಯಾದಲ್ಲಿರೋ ತಾಜ್ ಮಹಲೇ ನೋಡಿಲ್ಲ. ಇನ್ನು ಬೇರೆ ಕಂಟ್ರಿಗೆ ಹೋಗಿ ನೋಡುವಂಥದ್ದು ಏನಿದೆ. ಸೊ ಇವತ್ತು ನನ್ನ ಒಂದು ಆಸೆ ನೆರವೇರ್ಬಿಟ್ಟಿದೆ. ಫಸ್ಟು ನಮ್ಮ ಇಂಡಿಯಾದಲ್ಲಿರೋ ಒಂದು ವಂಡರ್ನೇ ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಮೇ ಬಿ ನೆಕ್ಸ್ಟ್ ಇಯರಿಂದ ನಿಮ್ಮ ಎಲ್ಲರ ಆಶೀರ್ವಾದದಿಂದ ನೆಕ್ಸ್ಟ್ ಇಯರಿಂದ ಒಂದೊಂದು ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಅನಿಸುತ್ತೆ. ಇದೇ ಎಲ್ಲರೂ ಹೇಳ್ತಾರಲ್ಲ, ಪ್ರೀತಿಗೆ ಉದಾಹರಣೆ ಕೊಡ್ತಾರಲ್ವ ಎಷ್ಟೊಂದು ಜನ ಅಂತಂದರೆ, ಪ್ರೀತಿ ಮಾಡಿದ್ರೆ ಸಹಜಾನು ಮಮತಾಜ್ ಥರ ಪ್ರೀತಿ ಮಾಡಬೇಕು. ಈಗ ಸಹಜಾನು ಪ್ರೀತಿ ಮಾಡಿರೋದಕ್ಕೆ ಅಲ್ವಾ ಮಮತಾಜ್ಗೋಸ್ಕರ ಒಂದು ತಾಜ್ ಮಹಲ್ ಕಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಆ ತಾಜ್ ಮಹಲ್ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಫುಲ್ಲು ವೈಟ್ ಮಾರ್ಬಲಿಂದ ಕಟ್ಟಿರೋವಂಥ ತಾಜ್ ಮಹಲು. ಎಲ್ಲಿ ನೋಡಿದ್ರು ವೈಟ್ ಕಲರ್ ಇದೆ. ಇದಕ್ಕೇನು ಪೇಂಟ್ ಮಾಡಲ್ಲ. ಎಷ್ಟು ಬಿಸಿಲು ಮಳೆ ಯಾವ ಗಾಳಿ ಬಂದರೂ ಕೂಡ ಏನೂ ಆಗಲ್ಲ. ಯಾವಾಗ ಹೆಂಗಿದೆ ಇವಾಗೂ ಹಂಗೆ ಇದೆ. ಎಷ್ಟು ವರ್ಷ ಹಳೆಯದಾದ್ರೂ ಇದ್ರದ್ದು ಇತಿಹಾಸ ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ. ನಮ್ಮ ದೇಶದ ಇತಿಹಾಸದಲ್ಲಿ ಇದು ನಮಗೆ ಒಂದು ಸಿಕ್ಕಿರುವ ಒಂದು ಸ್ಫೂರ್ತಿ. ಎಲ್ಲರೂ ನಮ್ಮನ್ನ ಗುರುತಿಸ್ತಾರಲ್ವ, ನಮ್ಮ ದೇಶನ ಕೆಲವರೆಲ್ಲರೂ ಬಡದ ದೇಶ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದಕ್ಕಿಂತ ಮೊದಲು ಒಂದು ಐತಿಹಾಸಿಕ ಒಂದು ಸ್ಥಾನ ಇದೆ ಅಂತ ಗೊತ್ತಾಗಿದ್ದೆ ಒಂದು ತಾಜ್ ಮಹಲಿಂದ. ಇನ್ನು ಎಷ್ಟೊಂದು ಪ್ಲೇಸಸ್ ಇದೆ, ಆದರೂ ಕೂಡ ಆ ಎಲ್ಲ ಪ್ಲೇಸ್ಗಳಿಗಿಂತ ತಾಜ್ ಮಹಲು ತುಂಬ ಅದ್ಭುತವಾಗಿದೆ ಅಂತ ಅಂದ್ಬಿಟ್ಟು ಪ್ರಪಂಚದಲ್ಲೇ ಎಲ್ಲರ ಹತ್ರನೂ ಗುರುತಿಸ್ಕೊಂಡಿದೆ. ಸೊ ಆ ತಾಜ್ ಮಹಲ್ ಎಲ್ಲಿದೆ ಗೊತ್ತಾ? ಯಮುನಾ ನದಿ ದಂಡೆಯಲ್ಲಿ ಇದೆ. ಯಮುನಾ ನದಿ ನೋಡಿ, ಈ ನದಿ ಪಕ್ಕ ಹೋಗ್ತಾ ಇದೆ ನೋಡಿ. ಈ ಸಿಟಿ ಆಗ್ರಾ ಸಿಟಿ ಯಮುನಾ ನದಿ ದಂಡದಲ್ಲಿದೆ. ಈ ದಡದಲ್ಲೇ ಕಟ್ಟಿರೋದು. ಎಲ್ಲ ಕಡೆನೂ ನೋಡಿ, ಅಲ್ಲೂ ಕೂಡ ಪಾರ್ಕ್ಗಳು ಏನೇನೇ ಕಟ್ಟಬೇಕಾದ್ರೆ ಬೇರೆಯವರೆಲ್ಲ ಬರಬಾರ್ದು ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಪ್ರೊಟೆಕ್ಷನ್ ಎಲ್ಲ ಮಾಡಬೇಕಾದ್ರೆ ಆಗಿನ ಕಾಲದಲ್ಲೇ ಅಷ್ಟೊಂದು ತಲೆ ಎಲ್ಲ ಓಡಿಸಿ ಒಂದು ಆಗ್ರಾನ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ಎಲ್ಲೆಲ್ಲಿ ಇದು ಕಟ್ಟಿದ್ದಾರೆ ನೋಡಿ. ನನಗೆ ಇಲ್ಲಿವರೆಗೂ ಏನಿಗೆ ನಾನು ರೀಲ್ಸೇ ಮಾಡೋಕ್ಕೆ ಇಷ್ಟಪಡಲಿಲ್ಲ. ರೀಲ್ಸ್ ಮಾಡ್ತಾ ವೀಡಿಯೋ ಮಾಡೋದೇ ಮರೆತುಬಿಟ್ಟೆ. ಯಾಕೆಂತಂದರೆ ಅಷ್ಟು ಫೋಟೋಸು, ಅಷ್ಟು ವೀಡಿಯೋಸು, ಅಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ನಾನು ಕಳೆದೇ ಹೋಗ್ಬಿಟ್ಟಿದ್ದೀನಿ. ಆದರೂ ಒಂದೇ ಒಂದು ಮೆಮೊರಿ ಕೂಡ ಇರಲಿ ಅಂತ ಅಂದ್ಬಿಟ್ಟು ಇವಾಗ ತಾನೇ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಲೆಂತಿ ವೀಡಿಯೋ ಮಾಡಲ್ಲ ನಾನು. ಸೊ ಕೆಲವು ಪ್ಲೇಸ್ಗಳಷ್ಟೇ ನಾನು ನನ್ನ ಮೆಮೊರಿಗೋಸ್ಕರ ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನೂ ಬೇರೆ ಕಡೆ ಹೇಗಿರುತ್ತೆ ಅಂತ ನಿಮಗೆ ಬೇರೆ ವ್ಯೂವಿನಲ್ಲಿ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇವಾಗ ತಾಜ್ ಮಹಲ್ನ ನಿಮಗೆ ಫ್ರಂಟ್ ವ್ಯೂವಿಂದ ತೋರಿಸ್ತೀನಿ ಬನ್ನಿ. ಫ್ರಂಟ್ ವ್ಯೂ ಅಂತಂದರೆ ಇಲ್ಲಿ ನೋಡಿದ್ರೆ ನಾನೇನೋ ತಾಜ್ ಮಹಲ್ ಅಂತ ಎಷ್ಟು ಎಕ್ಸೈಟ್ಮೆಂಟ್ ಇಟ್ಕೊಂಡು ಬಂದಿರ್ತೀವಿ, ಅದಕ್ಕಿಂತ ಡಬ್ಬಲ್ ಎಲ್ಲ ಊಷ್ಟಾಗ್ಬಿಡುತ್ತೆ. ಯಾಕಂದರೆ ತಾಜ್ ಮಹಲ್ ಚೆನ್ನಾಗಿರುತ್ತೆ, ಆದರೆ ತಾಜ್ ಮಹಲಲ್ಲಿ ಮುಂದೆ ಫೋಟೋ ತಗೊಳ್ಳೋಕ್ಕೆ ಜನಗಳು ಗಜಬಜ ಅಂತ ಜಾತ್ರೆಯಲ್ಲಿ ಇರುತ್ತಲ್ಲ ಆ ಥರ ಇರ್ತಾರೆ. ಸೊ ಫೋಟೋಸ್ ತೆಗಿಯೋಕ್ಕೆ ಆಗಲ್ಲ, ನಮಗೆ ವೀಡಿಯೋಸ್ ತೆಗಿಯೋಕ್ಕೂ ಆಗಲ್ಲ. ಇದೆ ತಾಜ್ ಮಹಲ್ ಫ್ರಂಟ್ ವ್ಯೂ. ಅದ್ರ ಮುಂದೆಗಡೆ ಹೆಂಗೆ ನಿಂತಿದ್ದಾರೆ ನೋಡಿ, ಜಾತ್ರೆ ಮಾಡ್ಬೋದು. ಅಷ್ಟು ಜನ ರಶ್ ಇರುತ್ತೆ. ಆದರೆ ಇಲ್ಲೆಲ್ಲ ಒಳಗಡೆ ಹೋಗೋಕ್ಕೆಲ್ಲ ಬಿಡಲ್ಲ. ಈ ಗಿಡದ ಮೇಲೆ ಹೂವಿನ ಮೇಲೆಲ್ಲ ನಡ್ಕೊಂಡು ಹೋದರೆ ಫೈನ್ ಬೀಳುತ್ತೆ. ಸೊ ಇವಾಗ ನಾವು ಇಲ್ಲಿಂದನೇ ಬಂದಿದ್ದು.
ಫೋಟೋಸು ವೀಡಿಯೋಸ್ ಎಷ್ಟು ತೆಗೆದ್ರೂ ಸಾಕಾಗ್ತಾ ಇಲ್ಲ ನಮಗೆ. ನೋಡಿ ಒಳಗಡೆ ಇನ್ನೂ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಒಳಗಡೆ ಎಲ್ಲ ಹೋದರೆ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕೆ ಒಳಗಡೆ ಫೋನ್ ಅಲೋ ಮಾಡಲ್ಲ. ಕೆಲವು ಕಡೆ ಇದನ್ನ ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗಬೇಕು. ಇವಾಗ ಹಂಗೆ ನಾವು ಅದ್ರ ಮುಂದೆನೇ ಇದ್ದೀವಿ. ಈಗ ನಾವು ತಾಜ್ ಮಹಲ್ ಮುಂದೆ ಇದ್ದೀವಿ ಅಂತ ಗೊತ್ತಾಗೋಕ್ಕೋಸ್ಕರ ನಾವು ವೀಡಿಯೋ ತಗೋತೇವೆ. ಇವತ್ತು ನನ್ನ ತಾಜ್ ಮಹಲ್ ಮುಂದೆ ಯಾವುದೇ ಫೋಟೋಸ್ ವೀಡಿಯೋಸ್ ತೆಗೆದಿದ್ರೆ ಅದಕ್ಕೆ ಕ್ರೆಡಿಟ್ ಇವಳೇ ನನ್ನ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡಿದ್ದು. ತಾಜ್ ಮಹಲ್ ಮುಂದೆ ನೀರಿದೆ ಅಲ್ಲ, ಕೊಳದ ನೀರು. ಒಂದೊಂದ್ಸಲ ನೀರು ಬಿಡ್ತಾರೆ ಇಲ್ಲಿ, ಒಂದೊಂದ್ಸಲ ನೀರು ಬಿಡಲ್ಲ. ಇದೆ ನೋಡಿ ತಾಜ್ ಮಹಲ್ ನೀರೊಳಗಡೆ ಅದ್ರ ಬಿಂಬಗಳು ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಿಂಬ ಕಾಣಿಸುತ್ತೆ ನೋಡಿ. ಎಲ್ಲ ದೇಶದ ಎಲ್ಲ ಮೂಲೆಗಳಿಂದ ತಾಜ್ ಮಹಲ್ ನೋಡೋಕ್ಕೆ ಫಾರಿನರ್ಸ್ ಬರ್ತಾರೆ, ನಮ್ಮ ಇಂಡಿಯನ್ಸ್ ಬರ್ತಾರೆ, ಬೇರೆ ಕಡೆಯವ್ರು ಬರ್ತಾರೆ. ಅದಕ್ಕೆ ಯಾವಾಗಲೂ ರಶ್ ಆಗಿರುತ್ತೆ. ನಮಗೆ ಫೋಟೋ ತೊಗೊಳಕ್ಕೆ ಚಾನ್ಸಸ್ ಸಿಗಲ್ಲ. ತುಂಬ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ಅಂದರೆ ಎಲ್ಲ ಕಡೆ ಓಡಾಡಿ ಒಂದು 2 ಕಿಲೋಮೀಟರು ಫ್ರೆಶ್ನೆಸ್ಸೇ ಹೋಗ್ಬಿಡ್ತು. ತುಂಬ ಬಿಸಿಲು ಬೇರೆ. ಇವಾಗ ತಾಜ್ ಮಹಲ್ ಬಿಟ್ಟೋಗೋಕೆ ಮನಸ್ಸೇ ಬರ್ತಾಯಿಲ್ಲ. ಬಟ್ ಈಗ ಜನಗಳು ನೋಡಿದ್ರೆ ಓಡೊಂಟೋಗ್ಬೇಕು ಅನ್ನಿಸ್ತಾ ಇದೆ. ಸೊ ಫೈನಲಿ ಈ ತಾಜ್ ಮಹಲ್ನ ಬಿಟ್ಟೋಗುವ ಸಮಯ ಬಂದೇ ಬಿಡ್ತು. ಬೇರೆ ವ್ಯೂಸ್ನ ತೋರಿಸ್ತೀನಿ, ಹೊರಗಡೆಯಿಂದ ಬನ್ನಿ. ಇದೆ ಅಂತ ಅಂದ್ಬಿಟ್ಟು ನಾವು ಒಳಗಡೆಯಿಂದ ತಾಜ್ ಮಹಲ್ ಒಳಗಡೆಯಿಂದ ಒಂದು ಇದು ಕಟ್ಟಿದ್ದಾರಲ್ಲ, ಅಲ್ಲಿ ಇದ್ದೀವಿ ನೋಡಿ. ಈ ಥರ ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ಇದನ್ನ ಫಾಲೋ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲ ಕಡೆನೂ ಎಲ್ಲರೂ ಫೋಟೋಸ್ ವಿಡಿಯೋಸ್ ಪ್ರತಿಯೊಬ್ಬರಿಗೂ ಎಲ್ಲರೂ ಒಬ್ಬರೇ ಬರಬೇಕಾಗಿತ್ತು ಅನಿಸ್ತಾ ಇರುತ್ತೆ.